ಇದ್ರೆ ಅವಳು ಮಾಡ್ಬೇಕು ನೀನು ಯಾಕೆ ಮಾಡಲ್ಲ ನೀನು ಅಂತ. ಇಲ್ಲ ನನಗೆ ಆಗಲ್ಲ, ನಾನು ಕಲಾವಿದ, ಸಿನಿಮಾದಲ್ಲೂ ನಟನೆ ಮಾಡ್ತೀನಿ, ಇದು ನಟನೆ ಮಾಡ್ತೀನಿ, ಅಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ ಅಲ್ವಾ. ನಟ ಯಾವ್ದಾದ್ರೇನು, ದೊಡ್ಡ ಸ್ಕ್ರೀನ್ ಅದ ಚಿಕ್ಕ ಸ್ಕ್ರೀನ್ ಆದ್ರೇನು, ನನಗೇನು ಅಂತಂದ್ರೆ ದೊಡ್ಡ ಸ್ಕ್ರೀನ್ ಅಲ್ಲಿ ನನಗೆ ಏನು ಸಿಗುತ್ತೆ ಅದು ಎಲ್ಲೂ ಸಿಕ್ಕರೆ ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೊಟ್ಟಾಗ ನಾನು ಇಲ್ಲ ಅಂತ ಹೇಳಿ. ಜೊತೆಗೆ ತುಂಬಾ ಬಲವಂತ ಮಾಡಿದ್ದು ಮಾಳವಿಕ, ತುಂಬಾ ಪಾಪ್ಯುಲರ್ ಮೀಡಿಯಾ ಇದು, ನೀನ್ ಮಾಡ್ಬೇಕು, ನಿನಗೆ ಗೊತ್ತಿಲ್ಲ, ದಯವಿಟ್ಟು ಮಾಡು ಅಂತ ಹೇಳಿದ್ದು. ಎಲ್ಲ ಕಡೆ ಟಿಕ್ ಮಾರ್ಕ್ ಹಾಕಿದ್ದೀನಿ, ರಂಗಭೂಮಿನಲ್ಲಿ, ಸಿನಿಮಾದಲ್ಲಿ, ಇದಕ್ಕೂ ಒಂದು ಟಿಕ್ ಮಾರ್ಕ್ ಹಾಕ್ತೀನಿ. ನಾನು ಪ್ಲಾನ್ ಮಾಡ್ಕೊಳ್ತಾ ಇಲ್ಲ ಪಾಪ, ನನ್ನ ಪ್ರಕಾರ ಇವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನನ್ನ ಎಲ್ಲಾ ಡೇಟ್ಗಳಿಗೂ ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೇಳಿದಾಗ ಯಾಕಂದ್ರೆ ಎಲ್ಲರೂ ಬಹಳ ಬಿಸಿ ಆಗಿದ್ದಾರೆ, ಎಲ್ಲಾ ಕಲಾವಿದರು ಬಹಳ ಬಿಸಿ ಆಗಿದ್ದಾರೆ. ಅಂಜಲಿ ಅವರು ತುಂಬಾ ಸೀರಿಯಲ್ಗಳು ಮಾಡ್ತಾ ಇದ್ದಾರೆ, ಅವರು ಐ ಥಿಂಕ್ ಇಡೀ ತಿಂಗಳು ಬಿಸಿ ಆಗಿರ್ತಾರೆ. ಮಕ್ಕಳುಗಳೆಲ್ಲ ತುಂಬಾ ಬಿಸಿ ಆಗಿದ್ದಾರೆ ಎಲ್ಲಾರು. ಬಟ್ ಎಲ್ಲವನ್ನೂ ಪಾಪ ನನ್ನ ಡೇಟ್ ತಗೊಂಡು, ನನ್ನ ಡೇಟ್ ಯಾವಾಗ ಇರ್ತೋ ಫ್ರೀ ಮಾಡ್ಕೊಂಡು ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ನಾನು ಪ್ರಯತ್ನ ಮಾಡ್ತೀನಿ, ಫ್ರೀ ಆಗಿದ್ದಾಗ ಖಂಡಿತ ಮಾಡ್ಕೊಡ್ತೀನಿ. ಬಟ್ ಎಲ್ಲರೂ ಬಹಳ ಬಿಸಿ ಆಗಿರ್ತಾರೆ, ಬೇರೆ ಭಾಷೆಗಳ ತೆಲುಗುನಲ್ಲಿ ಮಾಡ್ತಾ ಇದ್ದಾರೆ ಕೆಲವು ಹೀರೋಯಿನ್ ತೆಲುಗುನಲ್ಲಿ, ಇವರು ತುಂಬಾ ಸೀರಿಯಲ್ ಮಾಡ್ತಾ ಇದ್ದಾರೆ, ಅಮ್ಮ ಎಲ್ಲೆಲ್ಲೋ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಬಿಸಿ ಆಗಿರೋದ್ರಿಂದ ಎಲ್ಲವೋ ನೋಡ್ಕೊಂಡು ಕಾಂಬಿನೇಷನ್ ನೋಡ್ಕೊಂಡೇ ಮಾಡ್ಬೇಕಾಗುತ್ತೆ. ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ಪ್ರೊಡ್ಯೂಸರ್ಗೆ, ನನಗೆ ಗೊತ್ತದು, ಆದ್ರೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಬಟ್ ನೀವ್ ಹೇಳ್ದಂಗೆ ಸ್ವಲ್ಪ ಪ್ರಾಬ್ಲಮ್ಗಳು ಇರ್ತದೆ, ಬಟ್ ಎಲ್ಲನ್ನು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೋಪರೇಟ್ ಮಾಡ್ಕೊಂಡು ಹೇಳದಲ್ಲ. ಅನಿಲ್ ಅವರು ನಿರ್ದೇಶಕರು, ಅವ್ರು ಮಾತಾಡಿದ್ರೆ ಕಡಿಯಲ್ಲ ನಾನು. ಡೈಲಾಗ್ ಕೊಡೋದ್ ಬಿಟ್ರೆ, ಡೈರೆಕ್ಷನ್ ಆಕ್ಷನ್ ಕಟ್ ಹೇಳೋದ್ ಬಿಟ್ರೆ ಬೇರೆ ಏನು ಹೇಳೋದು ಅವರು. ಯಾಕೆಂದ್ರೆ ಕೇಳಿದ್ರೆ ಮಾತಾಡ್ತಾರೆ, ಅಷ್ಟು ತಾಳ್ಮೆ. ಸೊ ತುಂಬಾ ಪ್ಲಾನಿಂಗ್ ವೆರಿ ವೆಲ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ಸ್ಮೂತ್ಲಿ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್, ಎವ್ರಿಥಿಂಗ್ ಇಸ್ ಫೈನ್. ಕಿರಿತೆರೆ ಜೊತೆಗೆ ಕಿರುತೆರೆಲೂ ಕೂಡ ಸರ್ ಸಕ್ರಿಯರಾಗಿರಿ. ಅವ್ರು ತುಂಬಾ ಮನ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ ಪ್ರೋಮೋನ, ಬಹಳ ಆಳವಾಗಿ ನೋಡ್ಬಿಟ್ಟಿದ್ದಾರೆ ಮೇಡಮ್. ಕೆಲವು ಸತ್ಯಗಳನ್ನ, ಕೆಲವು ಇದನ್ನ ನಾವು ಹೇಳೋ ಹಾಗಿಲ್ಲ ಅಗ್ರಿಮೆಂಟ್ ಪ್ರಕಾರ. ಸೊ ಅದರಿಂದ ನೋಡ್ಬಿಡಿ, ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಇರಲ್ಲ ಅಲ್ವಾ. ಇಲ್ಲ, ಕಥೆ ಪಾತ್ರ ಇರೋರ್ಗು ಇರ್ತೀವಿ ಅಷ್ಟೇ, ತಾಳ್ಮೆ ಮುಖ್ಯ ಆಗಲ್ಲ. ಇದೆ ಒಂದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಆಲೋಚನೆಗಳು ಬೇರೆಮ್ಮ. ನನಗೆಲ್ಲೋ ಸೀತಾರಾಮ್ ಮಾಡ್ತಿದ್ರಲ್ಲ ಸೀರಿಯಲ್ ಮಾಯಾಮೃಗ ಆಗ್ಲಿ, ಅಥವಾ ಗಿರೀಶ್ ಕಾಸರವಳ್ಳಿ ಮಾಡ್ತಾ ಇದ್ದಂತ ಯಾವ್ದದು ಗುರಭಂಗ ಆಗ್ಲಿ, ಅಥವಾ ನಮ್ಮ ಈ ಟಿವಿನಲ್ಲಿ ಬರ್ತಾ ಇತ್ತಲ್ಲ ಸೀರಿಯಲ್ಗಳು, ಅವಾಗ ಭಾಷೆಗಳಾಗ್ಲಿ, ಕಥೆಗಳಾಗ್ಲಿ, ಮೌಲ್ಯಗಳಾಗ್ಲಿ ಎಲ್ಲವೂ ಇತ್ತು. ಆದ್ರೆ ಅದೆಲ್ಲೋ ಅದಕ್ಕೆ ಒಂದ್ ಕಡೆ ಒಂದ್ ರೀತಿಯಲ್ಲಿ ಅದು ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ಎಲ್ಲೋ ಈ ನಾರ್ತ್ ಇಂಡಿಯನ್ ಚಾನೆಲ್ಗಳು ಅದರಿಂದ ಬಂದಂತ ಇನ್ಫ್ಲೂಯೆನ್ಸ್ ಗಳಿಂದ ನಮ್ಮ ಸಂಸ್ಕೃತಿ, ನಮ್ಮ ಇದ್ರ ಮೇಲೆ ಬದಲಾವಣೆ ಆಗ್ತಾ ಶುರುವಾಯ್ತು. ಈಗ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ನಮ್ಮ ಮದುವೆ ಸೌತ್ ಇಂಡಿಯನ್ ಮದುವೆ ಅಂತಂದ್ರೆ ನಮ್ಮ ಮದುವೆ ಇಲ್ಲ. ಈಗ ನಿಜವಾದ ಮದುವೆಗಳಲ್ಲೂ ಮೆಹಂದಿ ಬಂದ್ಬಿಟ್ಟಿದೆ, ಇನ್ನೇನೋ ಬಂದಿದೆ, ಎಲ್ಲವೂ ಅದನ್ನ ಫಾಲೋ ಮಾಡ್ತಾ ಇದ್ವಿ. ಇವೆಲ್ಲ ಟಿವಿ ಇನ್ಫ್ಲೂಯೆನ್ಸ್ ಗಳೇ, ವಿಚ್ ಐ ವೋಂಟ್ ಅಗ್ರಿ ವಿತ್, ವಿಚ್ ಐ ಡೋಂಟ್ ಥಿಂಕ್ ಇಸ್ ರೈಟ್. ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್, ನಮ್ಮ ನೇಟಿವಿಟಿ, ನಮ್ಮ ರೀಜನಲಿಸಂ, ಇವನ್ನ ಕಾಪಾಡ್ಕೋಬೇಕು. ಅದಕ್ಕೆ ಅದನ್ನ ಆ ಥರದ್ದು ಮಾಡಿದ್ರೆ ಜನ ನೋಡೋಣ ಅನ್ನೋದು ಮಾತ್ರ ನಾನು ನಂಬೋದಿಲ್ಲ. ಯಾಕೆಂತಂದ್ರೆ ಗೃಹಭಂಗದಲ್ಲಿ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ, ಅಚ್ಯುತ್ ಕುಮಾರ್ ಜೊತೆ ಆಕ್ಟ್ ಮಾಡ್ತಿದ್ದೆ ಮೊನ್ನೆ ಸಿನಿಮಾದಲ್ಲಿ. ಅವ್ರು ಹೇಳ್ತಾ ಇದ್ರು, ಮಾಳವಿಕನು ಮಾಡಿದಾಳೆ, 20 ವರ್ಷಗಳಾದ್ಮೇಲೆ
ಯೂಟ್ಯೂಬ್ ನಲ್ಲಿ ಹಾಕಿದ್ದನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಹಾಗಂತಂದ್ರೆ ಅದು ನಮ್ಮ ಮಂಡ್ಯ ಊರಿನ ಮಂಡ್ಯದ ಹಳ್ಳಿಯ ಕತೆ. ಅದಕ್ಕೆ ಯಾವ ತರದ ಇದು ಇಲ್ಲ, ಮೆರುಗು ಇಲ್ಲ. ಕಂಟೆಂಟ್ ಇಸ್ ಸೋ ಇಂಪಾರ್ಟೆಂಟ್. ಕಂಟೆಂಟ್ ಬಹಳ ಮುಖ್ಯ. ಸೊ ನನಗೆ ನಾನು ಪೂರ್ತಿ ಇದನ್ನ ಅದೇನೋ ಯೋಚನಾ ಲಹರಿಯಿಂದ ಬದಲಾಗ್ಬಿಟ್ಟಿದೆ ಮಾಡೋದ್ರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಅದು ಅಲ್ಲಿಂದ ಬಂದ್ರು ಇನ್ಫ್ಲೂಯೆನ್ಸ್ ಅಥವಾ ಇವತ್ತಿನ ಜನರೇಷನ್ ಡಿಮಾಂಡ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ನಾವು ನಮ್ಮ ಸ್ವಂತಿಕೆನ, ನಮ್ಮ ನೇಟಿವಿಟಿನ, ನಮ್ಮ ಸಂಸ್ಕೃತಿನ ಅಳವಡಿಸ್ಕೊಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ ಹೊರತು ನಾವು ಬೇರೆಯವ್ರನ್ನ ಕಾಪಿ ಮಾಡೋದು ನನಗೆ ಇಷ್ಟ ಆಗಲ್ಲ. ಐ ಆಮ್ ವೆರಿ ಫ್ರಾಂಕ್ ಅಬೌಟ್ ಇಟ್. ಸಾರ್ ಹೇಳೋದು 100% ಸತ್ಯ ಇದೆ. ಬಟ್ ಕೆಲವು ಸಲ ಅಂದ್ರೆ ಇವತ್ತಿನ ಬದಲಾವಣೆಗಳಿಗೆ ನಾವು ಬದಲಾವಣೆ ಆಗ್ಬೇಕು ಅಂತ ಅನ್ನಿಸ್ತು. ಅದು ಓಕೆ ಸರ್, ಇದು ಕರೆಕ್ಟ್, ನಾವು ಒಪ್ಕೋತೀರಿ ಅದನ್ನ. ಮುಂದೆ ಆದಷ್ಟು ನಮ್ಮ ಧಾರಾವಾಹಿಗಳಲ್ಲೂ ಬದಲಾಯಿಸಿಕೊಳ್ಳೋಕೆ ನಾವು ಪ್ರಯತ್ನ ಪಡ್ತೀವಿ. ಹೌದು, ಬೇರೆ ತಮಿಳಲ್ಲಿ ಬಂದಿದೆ, ನೆನಪಿಲ್ಲ ಸರ್. ಬರೀ ಕತೆ ಮೂಲ ತಗೊಂಡಿರೋದು ಅಷ್ಟೇ, ನಾವು ತೀರಾ ಸೀನ್ಗಳನ್ನೆಲ್ಲ ನೀವು ತಗೊಂಡಿಲ್ಲ ಸರ್. ನಾವು ಶೂಟಿಂಗ್ ಮಾಡ್ತಾ ನಮ್ಮ ಲೊಕೇಶನ್ಗಳು ನಮ್ಮ ಎಲ್ಲವನ್ನು ನಮ್ದನ್ನೇ ಮಾಡ್ಕೊಂಡಿದ್ದೀವಿ. ಆ ತರದ್ದು ಬೇರೆ ಯಾವುದನ್ನು ಕಾಣ್ತಾ ಇಲ್ಲ. ಪೂರ್ತಿ ನಮ್ಮ ಸಂಸ್ಕೃತಿನಲ್ಲೇ ನಮ್ಮ ಕಳಸ, ನಮ್ಮ ಮಲೆನಾಡು, ನಮ್ಮ ಊರುಗಳು ನಾವೆಲ್ಲ ಶೂಟಿಂಗ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ನಮ್ಮದೇ ಆಗಿದೆ ಎಲ್ಲವೂ. ಸೊ ಯಾವುದೇ ಬೇರೆ ರೀತಿಯ ಬೇರೆ ಕಲ್ಚರ್ ಆಗ್ಲಿ ಬೇರೆದನ್ನ ತಗೊಂಡು ಪ್ರತಿಯೊಂದನ್ನು ತನ್ನಕ್ಕೆ ಅಳವಡಿಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಆತರ ಆಗಿದ್ರೆ ನಾನೇ ಮೊದಲೇ ಪ್ರಶ್ನೆ ಮಾಡ್ತಾ ಇದ್ದೆ. ಓಕೆ.